ನಟಿ ಭಾವನಾ ರಾಮಣ್ಣ ಅವರು ಮದುವೆಯಾಗದೆ ಐವಿಎಫ್ ಮೂಲಕ ಮಗು ಪಡೆದಿದ್ದಾರೆ. ಈ ಬಗ್ಗೆ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಾ ಇದೆ. ಭಾವನಾ ಅವರನ್ನ ಬೇರೆ ಬೇರೆ ಚಾನೆಲ್ಗಳು ನಿರಂತರವಾಗಿ ಸಂದರ್ಶನ ಮಾಡ್ತಾನೆ ಇದೆ. ಒಂದಷ್ಟು ಮಂದಿ ಭಾವನಾ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರೆ, ಒಂದಷ್ಟು ಮಂದಿ ಇದರಿಂದ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಭಾವನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ನಟಿಯಾಗಿ ಸಾಮಾಜಿಕ ಕಳಕಳಿ ಇರುವ ಭಾವನಾ ಮಾಡಿದ್ದು ಎಷ್ಟು ಸರಿ ಅಂತ ಪ್ರಶ್ನಿಸುತ್ತಿದ್ದಾರೆ. ಆದ್ರೆ ಇದರ ಮಧ್ಯೆ ಒಂದಷ್ಟು ಮಂದಿಯ ತಲೆಯಲ್ಲಿ ಕೊರಿತಾ ಇರೋ ಪ್ರಶ್ನೆ, ಅದೆಲ್ಲ ಸರಿ, ಭಾವನಾಗೆ ವೀರ್ಯ ಡೊನೇಟ್ ಮಾಡಿದ ಆ ವ್ಯಕ್ತಿ ಯಾರು ಅಂತ. ಇದೀಗ ಈ ಬಗ್ಗೆ ಭಾವನಾ TV9 ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ವಿವರವಾಗಿ ಮಾತನಾಡಿದ್ದಾರೆ. ತಮ್ಮ ನಿರ್ಧಾರದ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿರುವ ಭಾವನಾ IVF ಚಿಕಿತ್ಸೆ ಬಗ್ಗೆ ಹೇಳಿಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಇರುವ ಕೆಲವೊಂದು ಸಂದೇಹಗಳ ಬಗ್ಗೆ ಅವರು ಉತ್ತರಿಸಿದ್ದಾರೆ. ತನಗೆ ಡೋನರ್ ಯಾರು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಭಾವನಾ. IVF ಚಿಕಿತ್ಸೆಗಾಗಿ ನನ್ನ ಆಪ್ತರು ದೆಹಲಿಗೆ ಹೋಗುವಂತೆ ನನಗೆ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ನಾನು ಯಾಕೆ ಭಯ ಪಡಬೇಕು, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಬೆಂಗಳೂರಿನಲ್ಲಿ ಅದಕ್ಕೆ ಮುಂದಾದೆ ಅಂತ ಭಾವನಾ ಹೇಳಿದ್ದಾರೆ. ಹಾಗೇನೆ IVF ಚಿಕಿತ್ಸೆ ಪಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿ ಡೋನರ್ ಅನ್ನ ಆಯ್ಕೆ ಮಾಡಲಾಗತ್ತೆ, ಡೋನರ್ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿಯಮಾವಳಿಗಳಿವೆ, ಇದೆಲ್ಲವನ್ನ ಕೂಡ ಅವರು ಹೇಳಿದ್ದಾರೆ. ಒಬ್ಬ ಪೇಷಂಟ್ ಯಾರು IVF ಚಿಕಿತ್ಸೆನ ಪಡೆಯೋದಕ್ಕೆ ಮುಂದಾಗ್ತಾರೆ, ಅವರಿಗೆ ಡೋನರ್ ಆಗ್ಬೇಕಾದವರಿಗೆ ಒಂದಷ್ಟು ಅರ್ಹತೆಗಳಿರ್ಬೇಕು. ಯಾವ ಡೋನರ್ ನಲ್ಲಿ ಏನೇನಿರಬೇಕು, ಡೋನರ್ ಯಾವ ವಯಸ್ಸಿನವರು ಆಗಿರಬೇಕು, ಈ ಎಲ್ಲ ವಿಚಾರಗಳನ್ನ ಕೂಡ ಪರಿಗಣಿಸಲಾಗತ್ತೆ. ಜೊತೆಗೆ ಡೋನರ್ನ ರಕ್ತ ಪರೀಕ್ಷೆ ನಡೆಸೋದ್ರಿಂದ ಸಾಕಷ್ಟು ಮಾಹಿತಿ ಸಿಗತ್ತೆ ಅಂತ ಭಾವನಾ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಡೋನರ್ನ ದೈಹಿಕ, ಮಾನಸಿಕ ಹಾಗೂ ಕ್ರಿಮಿನಲ್ ಹಿನ್ನೆಲೆಯನ್ನ ಕೂಡ ಗಣನೆಗೆ ತೆಗೆದುಕೊಳ್ಳಲಾಗತ್ತೆ ಅನ್ನೋ ವಿಚಾರವನ್ನ ಭಾವನಾ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಸಂದೇಹ ಇರುತ್ತೆ. ಇನ್ನು ಡೋನರ್ ಅನ್ನ ಆಯ್ಕೆ ಮಾಡುವಂತಹ ಅವಕಾಶ ಪೇಷಂಟ್ಗೆ ಇರುತ್ತಾ ಅನ್ನೋ ಸಂದೇಹ ಸಾಮಾನ್ಯರಲ್ಲಿ ಇರುತ್ತೆ. ಅದಕ್ಕೂ ಸಂಬಂಧಪಟ್ಟಂತೆ ಭಾವನಾ ಮಾತನಾಡಿದ್ದಾರೆ. ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನಾನಿಲ್ಲಿ ಸಂಪೂರ್ಣವಾಗಿ ನನಗೆ ಚಿಕಿತ್ಸೆಯನ್ನ ಕೊಡುವಂತಹ ವೈದ್ಯರನ್ನ ಅವಲಂಬಿಸಿದ್ದೆ, ಅವರನ್ನ ನಂಬಿದ್ದೆ. ಅವರು ಹೇಳಿದ ಡೋನರ್ ಅನ್ನ ನಾನು ಒಪ್ಕೊಂಡೆ. ಆದ್ರೆ ಒಂದು ಕಂಡೀಷನ್ ಅನ್ನ ನಾನು ಅವರಿಗೆ ಹಾಕಿದ್ದೆ. ಅದೇನು ಅಂದ್ರೆ, ನನಗೆ ದಕ್ಷಿಣ ಭಾರತದ ಡೋನರ್ ಬೇಕು ಅಂತ ಹೇಳಿದ್ದೆ. ನಾನು ದೆಹಲಿಗೆ ಹೋಗಿ ಚಿಕಿತ್ಸೆ ಪಡೆದಿದ್ರೆ ಉತ್ತರ ಭಾರತದ ಡೋನರ್ ಸಿಗುವಂತ ಸಾಧ್ಯತೆ ಇತ್ತು. ಅಲ್ಲಿಯ ಆಹಾರ ಶೈಲಿ, ಜೀನ್ಸ್, DNA ಎಲ್ಲ ಒಂದೇ ತರ ಇರತ್ತೆ ಅನ್ನೋ ಕಾರಣಕ್ಕೆ ನಾನು ದಕ್ಷಿಣದವರೇ ಬೇಕು ಅಂತ ವೈದ್ಯರಿಗೆ ಹೇಳಿದ್ದೆ. ಅದನ್ನ ಹೊರತಾಗಿ ನಾನು ಯಾವುದನ್ನು ಕೂಡ ಕೇಳಿಲ್ಲ ಅಂತ ಭಾವನಾ ಹೇಳಿದ್ದಾರೆ. ಈಗ ದೊಡ್ಡ ದೊಡ್ಡ ಆಸ್ಪತ್ರೆ, ಬ್ರ್ಯಾಂಡ್ಗಳಿವೆ, ಹಾಗಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಭಾವನಾ ಹೇಳಿದ್ದಾರೆ. ಹಾಗೇನೆ ನನಗೆ ಕೆಲ ಸ್ನೇಹಿತರು ಕೂಡ ಡೋನರ್ ಆಗೋದಕ್ಕೆ ಸಿದ್ಧ ಇದ್ರು. ಆದ್ರೆ ಒಬ್ರು ಹೇಳಿದ ವಿಚಾರ ನನಗೆ ತುಂಬಾನೇ ಸೆನ್ಸಿಬಲ್ ಅನಿಸ್ತು, ಹಾಗೇನೆ ಕರೆಕ್ಟ್ ಅಂತ ಕೂಡ ಅನಿಸ್ತು. ಒಬ್ರು ಸ್ನೇಹಿತರು ಹೇಳಿದ್ರು, ನಾನು ನಿಮಗೆ ವೀರ್ಯವನ್ನ ದಾನ ಮಾಡಬಹುದು, ಆದ್ರೆ ಅದರಿಂದ ಹುಟ್ಟಿದ ಮಕ್ಕಳು ನಾಳೆ ನನ್ನ ಮುಂದೆ ಓಡಾಡುವಾಗ ನಾನು ಅವ್ರಿಗೆ ಹೇಳದೇ ಇರೋದಕ್ಕಾಗತ್ತಾ, ನನಗೆ ಆ ರೀತಿ ಅನ್ನಿಸಬಹುದು ಅಂತ ಅವ್ರು ಹೇಳಿದ್ರು. ನನಗೂ ಅವರು ಹೇಳಿದ್ದು ಸರಿ ಅನಿಸ್ತು. ಗೊತ್ತಿರೋರು ಆಗಿದ್ರೆ ನಾಳೆ ಅವರಿಗೆ ಈ ಭಾವನೆ ಬರ್ಬೋದು, ಅಥವಾ ನಾಳೆ ನೀವು ಕೂಡ ಮಕ್ಕಳ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ಬೋದು. ಹಾಗಾಗಿ ಸಮಸ್ಯೆ ಬೇಡ, ಪರಿಚಿತರು ಬೇಡವೇ ಬೇಡ ಅಂತ ನಾನು ಎಲ್ಲವನ್ನ ಕೂಡ ವೈದ್ಯರಿಗೆ ಬಿಟ್ಟಿದ್ದೆ ಅಂತ ಭಾವನಾ ಹೇಳಿದ್ದಾರೆ. ಆ ಮೂಲಕ ಭಾವನಾ ಡೋನರ್ ಯಾರು ಅನ್ನೋ ಹಲವರ ಪ್ರಶ್ನೆಗೆ ಭಾವನಾ ಉತ್ತರಿಸಿದ್ದಾರೆ. Most who fall short in NEAT miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEAT long-term program, because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ
ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.